ಇದ್ರೆ ನೆಮ್ಮದಿ ಆಗಿರಬೇಕು ಅಂತ. ಕ್ಯಾಮ್ರಾನ ಸರ್ರೇ ಬಂದ್ಬಿಡ್ತೀನಿ, ಯೂಟ್ಯೂಬ್ ರಿಪೋರ್ಟ್ ಮಾಡ್ಬಿಡ್ತೀನಿ. ಅರ್ಜೆಂಟು ಗಂಜಲಾಗಿ ತೊಳಸ್ಬೇಕು ನಿನ್ನ ಬೈನ. ಅಷ್ಟು ಡೆವಿಲ್ ಮೂವಿದು. ನಿನ್ಗೆ ಆ ಇಂಡಿಪೆಂಡೆನ್ಸು ನೀನೇನು ಮನೆಯಿಂದಾನೇ ಆಚೆ ಹಾಕ್ಬಿಟ್ಟವ್ರೆ. ಹಾಯ್ ಹಲೋ ಗೈಸ್, ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ದರ್ಶ್ ಮಾತಾಡ್ತಾ ಇರೋದು. ಆ್ಯಕ್ಚುಲಿ ನನ್ನ ಹತ್ರ ಒಂದು ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ. ಸೊ ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ರಾಮನಗರ ಬೆಟ್ಟ ಹತ್ರ. ಎಂತಕ್ಕೆ ಅಂತ ಹೇಳಿದ್ರೆ ಇವತ್ತು ಕಾಲೇಜ್ ಮುಗಿದು ಸ್ವಲ್ಪ ದಿನ ಆಗಿದೆ, ಸ್ವಲ್ಪ ಮೀಟ್ ಮಾಡೋಣ ಅಂತ ಕಾಲೇಜ್ ಫ್ರೆಂಡ್ಸ್ ಜೊತೆ ಹೋಗ್ತಾ ಇರೋದು. ನನ್ನ ಫ್ರೆಂಡ್ನ ಪಿಕ್ ಮಾಡೋಕ್ಕೆ ಬಂದಿದ್ದೀನಿ, ಅವನು ಇನ್ನೂ ಬಂದಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಇಲ್ಲಿಂದ ವ್ಲಾಗ್ ಸ್ಟಾರ್ಟ್ ಮಾಡಿ. ಸೊ ನಮ್ಮ ಹುಡುಗನ್ನ ಪಿಕ್ ಮಾಡಾಯ್ತು. ಬೇಗ ನಮ್ಮ ಹುಡುಗರು ಎಲ್ಲಿದ್ದಾರೆ ನೋಡಿ, ಅವರೆಲ್ಲ ಇದ್ರ ಹತ್ರ ಇದ್ದಾರೆ ಅಂತ ಹೇಳಿದ್ರು. ಹತ್ರ ನಮ್ಮ ಹುಡುಗನ ತೋಟ ಇದೆ, ಅಲ್ಲಿದ್ದೀನಿ ಅಂತ ಹೇಳಿದ್ರು, ಅಲ್ಲಿ ಹೋಗೋದಂತೆ. ಈಗ ಹೋಗಿ ಫಸ್ಟು ಪೆಟ್ರೋಲ್ ಹಾಕ್ಸ್ಬೇಕು. ಗೈಸ್ ಪೆಟ್ರೋಲ್ ಇಲ್ಲ, ಗುರ್ಕೊಂಡು ಅವ್ರು ಗೊತ್ತಾ, ಫೋನ್ ಮಾಡಿದ್ರೆ ಸಂಸ್ಕೃತನೇ ಬರ್ತೈತಿ. ಲೇಡಿ ಟೈಮು 8 ಗಂಟೆ ಗೈಸ್, ಆಯಿತಾ. ಈಗ ಟೈಮ್ ನೋಡ್ರಿ 9 ಗಂಟೆಗೆ 2 ನಿಮಿಷ ಐತೆ. 1 ಅವರ್ ಲೇಟು. ಏನು ಈ ಟೈಮ್ ಅಂತ ಆಗಲ್ಲ. ಗ್ರೂಪಲ್ಲಿ ಶಿವ ಅಂತ ಅವನೇ ಲೇಟ್ ಅಂದರೆ ಅವನೇ ಆನ್ ಟೈಮಲ್ಲಿ ಅವನೇ ಗೈಸ್ ಇವತ್ತು. ಲ್ಯಾಟ್ರಿ ಒಂಬಟ್ಟ ನೋಡ್ರಿ ನಮ್ಮ ಮಕ್ಕಳು. ಎಲ್ಲಿ ಹೋಯ್ತಿದ್ಯೋ? ಹಾಂ ಹೊಂಟೈತೆ ಕಣಲೇ. ಒಳ್ಳೆ ಮೀನ್ ಮಾಡ್ತೀನಿ ಬಾ ಇವತ್ತು. ಲೇ ಹೊಂಟೈದ್ಯಾ ಕಣಲೇ. ಸುತ್ತ ಇವಾಗ 20-20 ಆಗ್ತದೆ. ಒಂದು ಕಡೆ ಅಲ್ಲ, ಟಿಫನ್ ಆದಮೇಲೆ ಒಂದ್ಸಲಿ, ಟಿಫನ್ ತಿನ್ನೋ ಮುಂಚೆ ಒಂದ್ಸಲಿ. ಬಂದ ಹಾಂ ಎಲ್ಲ ಎಲ್ಲಿ ಕಣ ಸಿಗರೇಟ್ ಹೊಡಿತಾ ಇದ್ಲೇ. ಸಿಗರೇಟ್ ಹೊಡಿಯೋದು ಲೇಟ್ ಮಾಡ್ತಿದ್ದ. ಹ್ಯಾಪಿ ಬರ್ಡೇ. ಬರ್ಡೇಗಳು ಗೈಸ್. ನಿನ್ಗೆ ಆ ಇಂಡಿಪೆಂಡೆನ್ಸು ನೀನೇನು ಮನೆಯಿಂದಾನೇ ಆಚೆ ಹಾಕ್ಬಿಟ್ಟವ್ರೆ. ಅವನೇನು ಸುಂದರ ಅಂತ ಮಾಡೋದು ನಡೆಯಲಿ. ಹಳೆ ಬುಲೆಟ್ ತಗೋತಿಯಪ್ಪ. ಅಲ್ಲ ಅದನ್ನ ಲೇ, ಅದು ನಿಂಗೆ ಶಕ್ತಿ ಐತೇನೋ? ಹಾಂ ಬಂದು ನೋಡಿ. ಹಾಂ ಇಲ್ಲೇ ಇದ್ದಾರೆ ನೋಡಿ ಎಲ್ಲ. ಯಾಕೋ ಗೈಸ್ ಇವತ್ತೇನಂದ್ರೆ ಒಂದು ಖುಷಿ ಇತ್ತು. ಟೈಮ್ ನೋಡಿ 10:05. ಖುಷಿ ಅಂತ ಅದು ನಿಮಗೂ ಗೊತ್ತು. ಫಸ್ಟು ಡೆವಿಲ್ ಮೂವಿದು ರಿಲೀಸ್ ಆಗ್ತಿತ್ತು. ಇದ್ರೆ ನೆಮ್ಮದಿ ಆಗಿರಬೇಕು ಅಂತ. ನಿನ್ನೆ ನೋಡಿದ್ರೆ ಹಂಗಾಗೋಯ್ತು. ಇವತ್ತು ಇಂಡಿಪೆಂಡೆನ್ಸ್ ಡೇ, ನಿನ್ನೆ ಅವ್ರ ಜೈಲು. ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ ಗೈಸ್. ಕಡೆ ಬೇಲ್ ಕ್ಯಾನ್ಸಲ್ ಆಗಿದೆ. ನಾವು ಯಾವಾಗ ಡೆವಿಲ್ ಮೂವಿ ನೋಡ್ತೀವೋ ಅನ್ಸ್ಬಿಟ್ಟೈತೆ. ಬ್ಯಾಡ್ ಟೈಮ್ ಅಂತ ಬಂದರೆ ಹಿಂಗೆ ಈಗ. ಹಾಂ ಬ್ಯಾಡ್ ಟೈಮ್ ಅಂತ ಬಂದರೆ ಏನು ಮಾಡೋಕ್ಕಾಗಲ್ಲ. ಹುಡುಗಿರಿಗೆ ಏನು ಕೆಲಸ ಇರಲ್ಲ ಗೈಸಿದ್ರೆ ಕೂದಲು ಕೀಳೋದು. ಹುಡುಗಿರ್ಗೆ ಏನು ಕೆಲಸ ಇರಲ್ಲ. ಅಲ್ಲ ಹುಡುಗಿರ್ ಕೆಲಸ ಇರಲ್ಲ, ಹಿಂದಗಡೆ ಕೂದಲು ಕಿತ್ಕೊಂಡು ಕೂತ್ಕೊಂಡಿದ್ರಲ್ಲ ಯಾರು? ಟಾಟಾ ಫಸ್ಟ್ ನೈ ನನ್ನ ಮಗನೇ. ಇವಾಗ ನಾವೆಲ್ಲಿದ್ದೀವಿ ಅಂತ ಹೇಳಿದ್ರೆ ಮಂಚನ್ ಬೆಲೆ ತೋರಿಸಿದ ಮನಿ. ಮಂಚನ್ ಬೆಲೆ ವ್ಯೂ ಹೆಂಗಿರುತ್ತೆ? ಮಂಚನ್ ಬೆಲೆ ಮಸ್ತಾಗೈತೆ ಗೊತ್ತಾ. ಇಲ್ಲಿ ಫಿಶ್ ಸಿಗೋದಂತೂ ಇನ್ನೂ ಭಾರಿಗೈತೆ ಫಿಶ್ಶು. ಡ್ಯಾಮ್ ಎಂಟ್ರಿ, ಆದರೆ ನಮ್ಗೆ ಎಂಟ್ರಿ ಇಲ್ಲ,
ಬರೀ ಪೊಲೀಸವ್ರಿಗಷ್ಟೇ, ಪೊಲೀಸು ಅವ್ರಿವ್ರಿಗೆ. ಇದು ಬಂದು ಬರೀ ಫಿಶ್ಗಳು ಹಾಕೊಳ್ಳೋ ಜಾಗ ಇವೆಲ್ಲ. ನೋಡಿ ಗೈಸ್, ಅದೇ ಡ್ಯಾಮು ಕಾಣಿಸುತ್ತಾ ಇಲ್ಲಿಂದ ವ್ಯೂ, ಗೊತ್ತಿಲ್ಲ. ಬರ್ತಾ ಬೇಕಾದ್ರೆ ತೋರಿಸ್ಕೊಡ್ತೀನಿ. ಬೈಕರ್ಸ್ ಎಲ್ಲ ಇದೆ ಸ್ಪಾಟು. ಇಲ್ಲಿ ಬ್ರಿಡ್ಜ್ ಅವಾಗ ಬಿದ್ದೋಗ್ಬಿಟ್ಟಿತ್ತು, ಈಗ ಇನ್ನೂ ರೆಡಿ ಮಾಡಿಲ್ಲ, ರೆಡಿ ಮಾಡ್ತಿದ್ದಾರೆ, ಇನ್ನೂ ರೆಡಿ ಮಾಡ್ತಾವ್ರೆ. ಈಗ ಈ ಸೈಡ್ ಬಿಟ್ಟಿರೋದು ಇದು 2 ವರ್ಷ ಆಯ್ತೇನೋ, 2 ವರ್ಷ ಆಗಿದೆ ಬಿದ್ದೋಗಿ. ಇವಾಗ ಈ ಕಡೆ ಒಂದು ಬ್ರಿಡ್ಜ್ ಮಾಡವ್ರೆ, ಅದು ಮಣ್ಣಲ್ಲಿ ಮಾಡವ್ರೆ. ಅದು ಹೆಂಗೆ ಮಾಡೋರು ಅವ್ರಿಗೆ ಗೊತ್ತು. ನೋಡ್ರಿ, ಇದು 2ನೇ ಬ್ರಿಡ್ಜ್, 2ನೇ ಬ್ರಿಡ್ಜ್. ಬಂದ್ವಿ ಈಗ ರಾಮನಗರ ಹತ್ರ ರಾಮದೇವ್ರ ಬೆಟ್ಟ. ಅದೇನೈತೆ ಅಂತ ಕರ್ಕೊಂಬಂದವನೇ ಗೊತ್ತಿಲ್ಲ ನಮ್ಮ ತಾಯಣಿಗೂ. ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ನಾನು, ನಮ್ಮ ಹುಡುಗ. ಈ ಬೆಟ್ಟ ಹತ್ಬೇಕಾ? ಹಿಂಗೆಲ್ಲ ಇರ್ತಾರೆ ಇಲ್ಲಿ. ಇನ್ನೂ ಎಷ್ಟು ದೂರನಾ? ಇದೈತಂತೆ ಎಂಟ್ರಿ ಫೀಸು ಕಟ್ಟ. ಕರ್ಕೊಂಬಂದಿದ್ದಮ್ಮ, ಕಟ್ಟಮ್ಮ ಅಂತ ಗಾಯಿಸಿದೆ ಎಂಟ್ರಿ. ಪಾರ್ಕಿಂಗು ತಗೋಬೇಕು, ಟಿಕೆಟ್ ತಗೋಬೇಕು. ಟಿಕೆಟು ರಾಮದೇವ್ರ ಸ್ವಾಮಿ ಬೆಟ್ಟ. ನನ್ನ ಯಾಕೆ ಅದತ್ತು ನಾವೇನು ಡಿಕ್ಕಿ ತೆಗೆದ್ಬಿಟ್ಟೆಲ್ಲ ತಗೋತೀಗ. ಹೌದು, ಶಿವ ಅನ್ಕಂಡ ನನ್ನ ಸಂದಿಲಿ ಕಳಕ್ಕೆ. ಚೆಕ್ಕಿಂಗ್ ಗಾಯ್ಸ್, ಚೆಕ್ಕಿಂಗು, ಬೈಕ್ ಚೆಕ್ಕಿಂಗ್, ಕಾರು ಏನೋ ತೊಗೊಳಂಗಿಲ್ಲ, ಏನಿಲ್ಲ ಮಾಡ್ತಾರೆ. ಕ್ಯಾಮ್ರಾ ಅಲೋ ಐತೋ ಇಲ್ವೋ? ಅಲೋ ಇರಬಹುದು ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಸೈಡ್ಗೆ ಹಾಕ್ಬಿಟ್ಟು ಬರ್ಬೇಕಾ ಚೆಕ್ ಮಾಡೋಕ್ಕೆ? ಏನಂತೆ ಅಯ್ಯಪ್ಪ. ಗೋಲ್ಡ್ ಬಿಸ್ಕೆಟ್ ಬೇರೆ ತತ್ತಾನಂತೆ. ನಾಯಿ ನಿನ್ನ ಬ್ಯಾಗು ಏನದು? ನಾಯಿ ಬಿಸ್ಕೆಟು ಇರೋದು. ಹಾಂ, ಬೂಮರ್ ತೆಗಿ. ನಾಯಿಗಳು ಬೂಮರ್ ಎಲ್ಲ ತಿಂತಾವ? ಇಲ್ಲ. ಏನೇನು ಡ್ರೋನ್ ಯಾರ್ದು ಇಲ್ಲ. ಬಿಲ್ ಆಗಿಲ್ಲ. ಹೋಗಿದ್ರಿ. ಟಿಕೆಟು ಎಷ್ಟು ಬ್ರೋ? ಟಿಕೆಟು 25, ಬೈಕ್ 50 ರೂಪಾಯಿ. ಹಂಗೆ ಟೈಮಿಂಗ್ಸ್ ಏನಿಲ್ಲ ತಾನೆ? 5 ಗಂಟೆ. ಈಗ ಓಪನು 9. ಎಂತಕ್ಕೆ ಚೆಕ್ಕಿಂಗ್ ಇವೆಲ್ಲ? ಪ್ಲಾಸ್ಟಿಕ್ ಎಲ್ಲ ತಗೋಬೇಕು. ಹಾಂ, ಪ್ಲಾಸ್ಟಿಕ್ ಬಾಟ್ಲು ಅಲೋ ಇಲ್ಲ? ಪ್ಲಾಸ್ಟಿಕ್ಕು, ಚಿಪ್ಸು, ಲೇಸು ಹಾಂ, ಅಲ್ಲೆಲ್ಲ ತಿಂದು ಅಲ್ಲೆಲ್ಲ ಬಿಸಾಕ್ಬಿಡ್ತೀನಿ. ಆಯ್ತಾ ಬಿಲ್ ನಿಮ್ಮದು? ಆಯ್ತು ಸರ್. ಬೈಕ್ ಎಲ್ಲಿ ಟಾಪ್ ಕಟ್ಟ ಹೋಗುತ್ತಾ? ಕಿಲೋಮೀಟ್ರ್ ಗಾಡಿ ಹೋಗ್ತದೆ, ಅಲ್ಲಿಂದ 400 ಮೀಟ್ರ್. 400 ಮೀಟ್ರ್ ಹತ್ತಬೇಕು. ಟೆಂಪಲು. ಹಾಂ, ಅಲ್ಲಿಂದ 1/2 ಕಿಲೋಮೀಟರ್ ಮಾಡಿದ್ರೆ ವ್ಯೂ ಪಾಯಿಂಟ್ಗೆಲ್ಲ ಗಾಡಿ ಹೋಗಲ್ಲ. ಶಿವ ಅಣ್ಣ ಇವಂದು ಒಂದು ಹಾಕೊಳ್ರಿ. ಒಂದು 178. ಇಬ್ರು ಕಂದು ಮಾಡು. ಹಾಂ, ಒಬ್ರು ಮಾಡು ಬರ್ಡೇಗಲ್. ಆಧಾರ್ ಕನ್ನಡದಲ್ಲಿ ಬರ್ಸ್ಬೇಕು. ಆಧಾರ್, ಮೊಬೈಲ್ ನಂಬರ್ ಇಲ್ಲ, ಇವನ್ ಬರೀಬೋದು ಶಿವಾನಿ ಅಂತ. ಹ್ಞೂ, ಭವಾನಿ ಅವನ ಗಂಡನ ಹೆಸರು. ಆಚೆ ಬಂದಿದ್ದೀವಿ ಕಣ. ಹೆಲ್ಮೆಟ್ ಏನಣ್ಣ? ಹಂಗೆ ಇದೆಯಾ? ತರ್ಸು. 100 ರೂಪಾಯಿ ಲೇ, ನಮ್ದಲ್ಲ, ಇವಂದೇ ಹೋಗತ್ತ ಗಾಡಿ. 100 ರೂಪಾಯಿ ಕೇಳ್ತಾನೆ ನನ್ನ ಹತ್ರ ಬಂದು. ನೋಡಿದ್ರೆ 10 ಜನಕ್ಕೆ ಕೆಲ್ಸಕ್ಕೆ ಇಡ್ತೀನಿ ಅಂತಾನೆ. ಅರ್ಧ ಕಿಲೋಮೀಟ್ರ್ ಹೋಗೋದಂತೆ, ಅಲ್ಲಿಂದ 400 ಕಿಲೋಮೀಟ್ರ್ ನಡಿಬೇಕಂತ. 400 ಮೀಟ್ರು. ಅಯ್ಯೋ, ಏನಪ್ಪ ಹತ್ಬೇಕು ಇದು? ಹಾಂ, ನಮ್ಗೆ ಚೆನ್ನಾಗೈತಪ್ಪ, ಇವ್ರಿಗೆ ಇಷ್ಟನಾ? ಇದು ಅರ್ಧ ಕಿಲೋಮೀಟ್ರಾ? ಇಷ್ಟ ದೂರ ನಾ ಬರೋದು? ಬಂದ ಹೆಂಗತ್ತ ತಳ್ಕೊಂಬಂದ? ಯಾಕೋ ಮಚ್ಚ, ನಿಂಗೆ ಗಾಡಿ ಹತ್ತಿಲ್ವೇನೋ?
ಯಾಕೆ ನೀನು ಓಡ್ಸಕ್ಕೆ ಏನಾಗಿತ್ತು ಮತ್ತೆ ಗೊತ್ತಾನೆ ರೋಡ್ ಹಂಗೈತೆ ಬೀಳ್ಸಿದ್ನಾ ಬೀಳ್ತಿರ್ಲಿಲ್ಲ ಹಾಂ ಅಂತ ಕುತ್ಕೊಂಡು ಈಗ ಬರ್ರಿ ಕುತ್ಕೊಂಡ್ರಾ ಗಾಡಿ ಬಿತ್ತಾ ಹಳ್ಳಕ್ಕೆ ಗಾಡಿ ಓಡ್ಸಕ್ಕೆ ಬರಲ್ಲ ಹಂಗಾದ್ರೆ ಇವನಿಗೆ ದೇವಸ್ಥಾನ ಹತ್ರ ಇಲ್ಲಿ ಗಾಡಿ ಪಾರ್ಕಿಂಗು 500 ಮೀಟ್ರು ಗಾಡಿ ಓಡಿಸ್ಕೊಂಡು ಬಂದು ಮೇಲ್ಗಡೆ ಪಾರ್ಕ್ ಮಾಡ್ಬೋದು. ಅಲ್ಲಿಂದ ನೆಕ್ಸ್ಟು ದೇವಸ್ಥಾನಕ್ಕೆ ಪಾದಯಾತ್ರೆ ಮಾಡಬೇಕು. ಮಾತೇ ಬರಲ್ಲ, ಬೇರೆ ಮಾತೇ ಬರಲ್ಲ ನಿಮಗೆ. ಗಂಜಲಾಗಿ ತೊಳಸ್ಬೇಕು ನಿನ್ನ ಬೈನ, ಅವಾಗಾರು ಬುದ್ಧಿ ಬರ್ತದೆ. ಎಂಟ್ರಿ ಗೈಸ್ ಇದು ನೋಡ್ಬೋದು. ಎಂಟ್ರಿ ಬೆಟ್ಟಕ್ಕೆ ಮೆಟ್ಲು ಹತ್ತಿಕೊಂಡು ಹೋಗ್ಬೇಕು. ಒಳ್ಳೆ ಬುದ್ಧಿ ಬರ್ಲಪ್ಪ. ಹೋಗ್ಬಿಟ್ಟವ್ರೆ ನನ್ನ ಬಿಟ್ಬಿಟ್ಟು. ಹಂಗೆ ಹೋಯ್ತಾ ನಿಮ್ಮ ಕೈಲಿ ಏನಾಗತ್ತೆ? ಅಕ್ಕಿ ಮೂಟೆ ಇರುತ್ತೀಯಾ? ಏನೋ ಒಂದು ಅಂದನ ಅಂತೆ, ಮೇಲೆ ಎತ್ಕೊಂಡು ಹೋಗ್ಬೇಕಂತೆ. ಎತ್ಕೊಂಡು ಹೋಗೋದು ಸಿಂಪಲ್. ನಮ್ಮ ಹುಡುಗ ಎತ್ತಾನಮ್ಮ. ಇನ್ನೇನು ಮಾಡ್ತಾನೆ ಹೇಳೋನು? ಏನು ಎತ್ಕೊ ಬರಲ್ಲಪ್ಪ ಅವನು. ಎತ್ತಿಲ್ವನ? ಏನು ಒಬ್ಬನ ಕೈಲಿ ಆಗ್ಬಿಡ್ತದ ಅಲ್ಲಿವರೆಗೆ ನನಗೇನು ನೀವೆಲ್ಲ ಎತ್ಕೊಂಡಿದ್ದೀರ ಅಂತ ಇಲ್ಲ ಎತ್ಕೊತಿದ್ದೆ. ಅವನು ನೋಡ ಆ ಹುಡ್ಗಿನೇ ಎತ್ತವಳೆ. ಏಯ್ ಅಡಿಯಲ್ಲಿ ಆ ಹುಡ್ಗಿ ಅಂತವ್ರು ಎತ್ಕೊಂಡೋಯ್ತವ್ರೆ. ಇವನಿಗೆ ಎತ್ಕೊಳಕ್ಕೆ ಭಾರ. ತುಂಬ ಶ್ರಮಜೀವಿ ಅವನು. ನಾನು ಇದು ಎತ್ಕೊಂಡೋಯ್ತೀನಿ. ಅವನು ಮೂಟೆ, ಮೇಲಿರೋನು ಮೂಟೆ. ಈ ಹುಡ್ಗಿ ಇದು ಎತ್ಕೊಂಡೋಯ್ತಾಳೆ, ಈ ಹುಡ್ಗಿನೇ ಎತ್ಕೊಂಡೋಯ್ತು. ಈ ನನ್ನ ಮಗ ಅವನಲ್ಲ ಬರ್ರೀ ಕೈ ಕಷ್ಟ ಬೀಳ್ಬಾರ್ದು. ಖಾಲಿ ಅಗಿರ ಎತ್ಕೊಂಡು ಹೋಯ್ತವ್ರೆ. ನಿಮ್ಗೆಲ್ಲ ಸುಸ್ತಾರೆ, ನಾನು ಎತ್ಕೊಳಕ್ಕೆ ಅಂತ ಇರುತ್ತೆ. ಸುಸ್ತಾಯ್ತು, ನಾನು ಎತ್ಕೊ ಬಂದ್ಬಿಟ್ರೆ ಎತ್ಕೊಂಡೋಗ. ಮೂರ್ತಿ ಬಾ 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 ಜಾರ್ಕೊ ಬಾ. ಯಾರು ಏನು ರೋದ್ನೇನು ನಂದು ಕ್ಯಾಮ್ರಾನಾಗ ಸರ್ರೆ ಬೈದ್ಬಿಡ್ತೀನಿ. ಅಪ್ಪಟ ಬಿಂಬಗಳು ಅವ್ರ ತಮ್ಮನ ಥರ ಇಲ್ಲ ನೋಡ್ರಿ ಗೈಸ್. ದುರ್ಬೀಜ್ ಕುಟ್ಟಿದ ದುರಹಂಕಾರದ ದುರಾಭಿಮಾನದ ದುಸ್ಸಹವಾಸದ ನನ್ನ ಮಗ, ನೀನು ಇಲ್ಲಿದ್ದೀರಾ? ನೀನು ಯಾವೂರಲ್ಲ ನಿಂದು? ಜಲಗಾರ ಹೇಳ್ತಾನೆ ಗೊತ್ತಾ? ನಿನ್ನಾಗ್ಲಿ ನೀನು ವಿಡಿಯೋ ಮಾಡ್ತಾರಾಗ್ಲಿ ದೇವಸ್ಥಾನ ಸುಮ್ಮನಿದ್ದೀವಿ. ಶಿವ, 2 kg ಅಷ್ಟೇ. ಈ ಮೆಣಸಿನ್ಕಾಯಿನ ಎತ್ಕೊಂಡು ಹಿಡ್ಕೊಬಿಡು. ನಮ್ಮ ಕೈಯೆಲ್ಲ ಆದಷ್ಟು ಎತ್ಕೊಂಡೋಗಿ ಅಂದರು. ನೋಡಿ ನಮ್ಮ ಕೈಯಲ್ಲಿ ಆಗೋದು ಎತ್ಕೊಂಡೋಯ್ತು ಹಿಂಗೆ. ನಿನ್ನ ಕೈಯಲ್ಲಿ ಅಷ್ಟೇ ಆಗುತ್ತೆ. ಹೇ ಅಪ್ಪಿ, ಅದನ್ನ ಎತ್ಕೊಂಡ್ ಬಂದಿದ್ದು ನಾನೇ, ನೆನ್ಪಿರ್ಲಿ. ಅಲ್ಲ ನೀನು ಎತ್ಕೊ ಬಂದೆ. ಅದು ಮೂಟೆ ಅಲ್ಲ ಪಾಪ, ಇದು ಇಟ್ಕೊಂಡಿದ್ದೆ. ಲೇ ಆ ಚಿಕ್ಕ ಹುಡುಗ ಆಯ್ತದ, ಅದನ್ನ ಇಸ್ಕೊಂಡಿನಿ. ಒಂದೇ ಕೈಯಲ್ಲಿ ಎತ್ಕೊಂಡು ನಾನೇನು 2 ಕೈಲಿ ಇಡ್ತಾನೆ. ಈಗ ಹರ್ಷಿತ್ ನೋಡು ಫುಲ್ ಶ್ರಮಜೀವಿ. ಏನು ಶ್ರಮಜೀವಿ ಇಲ್ಲ ಅವನೇ. ಇಲ್ಲಿ ಕೂತ ನೋಡ್ರಿ, ಜಿಮ್ಗೆ ಹೋಗೋಣ ಅನ್ಕೊಂಡೆ, ಇದೇ ಲಾಸ್ಟ್ ಬಿಟ್ಬಿಡ್ತೀನಿ. ಕೋಣ ಹೋಗ್ಬಿಟ್ನ. ಮತ್ತೆ ದೇವಸ್ಥಾನ ಬಂತು, ಇಲ್ಲೇ ಅಡುಗೆ ಮಾಡಿದ್ರು. ಬರ್ರಿ ಬರ್ರಿ ಅತ್ತಿ, ಬಂತು ದೇವಸ್ಥಾನ. ಇನ್ನ ಮೇಲೆ ಹತ್ಬೇಕೇನೋ? ಇದೇ ದೇವಸ್ಥಾನ. ಸ್ವಾಮಿ ಅಭಯ ಆಂಜನೇಯ ಬರ್ತಾನೆ. ಅಭಯ ಆಂಜನೇಯ ಸ್ವಾಮಿ ಟೆಂಪಲು ಅಷ್ಟೇ ಗೈಸ್. ಅದಾದಮೇಲೆ ಇನ್ನೂ ಮೇಲೆ ಹೋಗ್ಬೇಕು. ಮೇಲೋಗಿ ಮೇಲಿದೆ, ಅದು ಕಾಣಿಸ್ತಿರ್ಬೋದು ನಿಮಗೆ, ಝೂಮ್ ಆಗಲ್ಲ. ಕಾಣಿಸ್ತಿದೆ, ಹಾಂ ಅದು ಎತ್ಕೊಬಂದು ಸ್ವಲ್ಪ ಕಾಲು ಜುಮ್ ಜುಮ್ ಅಂತಿದೆ. ಎತ್ಕೊಬರ. ಚಾರ್ಜ್ ಬೇರೆ ಕಮ್ಮಿ ಆಯ್ತಲ್ಲ. ಫುಲ್ ಚಾರ್ಜೇ ಮಾಡಿ ಇದು ಬರೀ ಬರೋದೇ 20 ನಿಮಿಷ ಒಂದು ಗೈಸ್ ಟೆಂಪಲ್ಲು. ಹಾಂ ತುಂಬ ದಣದ್ ಬಿಟ್ಟಿದ್ದೀನಿ. ಒಂದು ಅರ್ಧ ಗಂಟೆ ರೆಸ್ಟ್ ಕೊಟ್ಬಿಟ್ಟು ಫೇರ್ ಅಂಡ್ ಲವ್ಲಿ ಹೋಗ್ಬಿಟ್ಟೈತೆ. ಫೇರ್ ಅಂಡ್ ಲವ್ಲಿ 5 ರೂಪಾಯಿ ಮೆಚ್ಚ. ಕಷ್ಟ ಆಗಿತ್ತು. ನಮ್ಮ ಅಮ್ಮ ಬೈತಿದ್ರು ಹಾಕೊಂಡು ಹೋಗೋಣ ಅಂತ. ನೋಡು ಹುಡುಗಿರ್ ಮೇಕಪ್ಪೇ ಹೋಗಿಲ್ಲ, ಹಂಗೈತೆ. ಯಾರಲ್ಲ ಅವಳು ಹುಡುಗಿ? ದೇವತರ ಅವಳೆ, ಒಂದು ಮಣ ಮೇಕಪ್ ಮಾಡ್ಕೊಂಡು. ಏ ನಾನು ಮೇಕಪ್ ಹಾಕಿಲ್ಲ, ಅದಕ್ಕೆ ಹೋಗಿಲ್ಲ. ಒಂದೇ ಕ್ಲಿಪ್ ಇರ್ಬೇಕಲ್ಲ ಅಲ್ಲಿ. ಇರ್ತದ ಮೀಮ್ ಸಾಕೆ ಮಾಡ್ತೀನಿ. ಯೂಟ್ಯೂಬ್ ರಿಪೋರ್ಟ್ ಮಾಡ್ಬಿಡ್ತೀನಿ. ಬೇಡ, ಅದೇನು ರಿಪೋರ್ಟ್ ಮಾಡ್ತೀನಿ. ಬಂತು ನೋಡಿ ಗೈಸ್, ಇದೇ ದೇವಸ್ಥಾನ. ದರ್ಶನ ಟುವೆ. ಚಾರ್ಜ್ ಬೇರೆ ಕಮ್ಮಿ ಐತೆ ಗೈಸ್, 25% ಐತೆ. ಅದು ಎಷ್ಟೋ ತನಕ ಬರುತ್ತೋ ಅದು ಗೊತ್ತಿಲ್ಲ. ಅದಾದ್ಮೇಲೆ ಬ್ಯಾಕಪ್ಪು ತಂದಿಲ್ಲ. ಏನಾದ್ರು 1% 2% ಬಂತು ಅಂದರೆ ಅಲ್ಲೇ ವ್ಲಾಗ್ ಸ್ಟಾಪ್. ಇದೆ ಎಂಟ್ರಿ ದೇವಸ್ಥಾನದ್ದು, ನೋಡ್ಬೋದು. ಎಷ್ಟುವರೆಗೆ ಕಳದಿರೋದು? ದೇವ್ರ ಕೇಳೋಣ.
ಪಟ್ಟಾಭಿರಾಮ ದೇವಸ್ಥಾನ. ಅರ್ಜೆಂಟು ಟ್ರಕ್ಕಿಂಗ್ ಮಾಡ್ತಾವ ನಾವು ಟ್ರಕ್ಕಿಂಗು. ಹ್ಞೂ ಮೊದಲೇ ಸ್ಕಿಡ್ ಆಯ್ತೈತೆ. ಫೋಟೋಶೂಟ್ ನಡೀತೈತೆ ಫೋಟೋಶೂಟ್. ಜೈ ಶ್ರೀಕಾಲ್. ವ್ಯೂ ಪಾಯಿಂಟ್. ನಿನ್ಗೆ ಯಾಕೆ ಏನು ಅನಿಸ್ತೈತ ನಾವು ಮಾಡ್ತಾ ಇರೋದು? ನಾನು ಪ್ರೈವಸಿ ಇರ್ಬೇಕು. ಯಾವ ಪ್ರೈವಸಿ? ಇದೇನೆಲ್ಲ ಆಗ್ತೀನಿ ಪ್ರೈವಸಿ ಬೇಕಂತೆ. ಪ್ರೈವಸಿ ಇವ್ರೇ ನೋಡೋಣ. ಗೈಸ್ ನಿಮ್ಗೆ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ, ಸುತ್ತ ನೋಡ್ರಿ ಬರೀ ಬೆಟ್ಟ ಐತೆ. 1 2 3 4 5 ಆ ಸೈಡೇ ತುಂಬ ಜಾಸ್ತಿ ಇದೆ. 1 2 3 4 5 6 ನೋಡ್ದಂಗೆ ಉದ್ದುದ್ದಕ್ಕೂ ಬೆಟ್ಟ ಐತೆ ನೋಡಿ ಗೈಸ್. ಹರ್ಷ ಹೊಂಟ್ಕೊಂಡು ಹೋಗ್ಬಿಟ್ಯಾ ಗೈಸ್? ಟ್ರೆಕ್ಕಿಂಗ್ ಬೆಟ್ಟ. ಹಾಂ ಬೈಲೆ ಹೇಳು ಏನು ಹೇಳ್ತೀಯ? ಏನು ಹೇಳೋಣಂದ್ರೆ ನಾವು ಬೇಡ ಸಮುದ್ರ ಮುಚ್ಚೆ ಹಾಕ್ಬೇಕು, ನಿಮ್ಗೆ ಅವೆಲ್ಲ ಬರಲ್ಲ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಈಗ ಮುಚ್ಕೊಂಡು ಹೇಳಲ್ಲ ಬರಲ್ಲ ಕಣ. ಅಲ್ಲ ಅಷ್ಟೆಲ್ಲ ಮಾತಾಡ್ತಾನೆ ಗೈಸ್ ಇವನು. ಕ್ಯಾಮ್ರಾ ಇಲ್ಲ ಅಂದರೆ ಆಯ್ತು ಡಾರ್ಲಿಂಗ್, ಆಯ್ತು ಡಾರ್ಲಿಂಗ್ಸ್. ಇವಾಗ ಕ್ಯಾಮ್ರಾ ಇಲ್ಲ ಅಂದರೆ ಅಷ್ಟೆಲ್ಲ ದಿಗಿತಾನೆ. ಇವಾಗ ಕ್ಯಾಮ್ರಾ ಇದ್ರೆ ಒಂದೇ ಒಂದು ಮಾತಾಡ್ತಿಲ್ಲ. ಅಮಾಯಕ ಅಂತ ಸಂಸ್ಕೃತಿಯಾಗಿ ಮಾತಾಡೋದು. ಮಚ್ಚ ಅಮಾಯಕ ಅಮ್ಮ ಹೇಳು ಅವ್ನು ಕೇಳು. ಅಮ್ಮ ಹೇಳಿದ್ನಲ್ಲಪ್ಪ ರಾಮದೇವ್ರ ಬೆಟ್ಟ ಚೆನ್ನಾಗಿಲ್ಲ ಅಂತ. ನಾನೇನು ಅಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ ಚೆನ್ನಾಗಿರಲಿಲ್ಲ ಅಂತ ಹೇಳ್ತಾನೆ. ಬಟ್ ಚೆನ್ನಾಗೈತೆ ನೋಡ್ರಿ, ಚೆನ್ನಾಗೈತೆ. ಆರಾಮಾಗಿ ಒನ್ ಡೇ ರಿವ್ಯೂ ತಗೋಬೇಕಪ್ಪ. ಸುಮ್ಮನೆ ಹೋಯ್ತಾರ? ಬೆಂಗಳೂರಿಂದ ಒನ್ ಡೇ ಕಣ ಪರ್ಫೆಕ್ಟಾಗಿ. ಎಲ್ಲಿದ್ರು 60 ಕಿಲೋಮೀಟರ್ ಆಗುತ್ತೆ ಅನ್ಕೋ. ಬೆಂಗಳೂರಲ್ಲಿ ಎಲ್ಲೇ ಇದ್ರು 60-70 ಕಿಲೋಮೀಟ್ರ್ ಆರಾಮಾಗಿ ಬರ್ಬೋದು. ಒನ್ ಡೇ ಹೋಗ್ಬೋದು. ಹೇಳ್ಬಿಡು ಅವ್ರಿಗೆ ಹೈವೇಲಿ ಬರ್ಬೇಡ್ರಿ, ಹೆಚ್ಚು ಮೇಲೆ ಬಂದ್ಬಿಡ್ರಿ ಅಂತ. ಒಳ್ಳೆ ರೋಡು, ಹಳ್ಳಿ ಕಪಲ್ಸ್ ಬರೋಕ್ಕೆ ಒಳ್ಳೆ ರೋಡು. ಕಪಲ್ಸ್ ಬರೋಕ್ಕೆ ನಮ್ಮ ಹತ್ರ ಹುಡುಗರು ಬರೋಕ್ಕೆ. ಇವಾಗ ಎಲ್ಲಿದ್ದೀವಿ ಅಂತ ಹೇಳಿದ್ರೆ ಪಲ್ಲವಿ ಡಾಬಾ. ಅಲ್ಲೆಲ್ಲ ಮುಗಿಸ್ಕೊಂಡು ಡಾಬಾಗೆ ಬಂದೀವಿ ಸೆಲೆಬ್ರೇಷನ್ ಮಾಡೋಣ ಅಂತ. ಎಲ್ಲ ನೋಡಿದ್ರೆ ಬಂದಿಲ್ಲ. ಬತ್ತಾಯಿ ನೀರಾ ನೀನು ಹೋಗಲ್ಲ ಬರ್ಡೇಗಲ್ಲಿ ಅರ್ಜೆಂಟು. ಏನು ಮಕ್ಳ ಬತ್ತು ಅರ್ಜೆಂಟ್ ಅಣ್ಣಂಗೆ. ಎಕ್ಸ್ಟ್ರಾ ಕೊಟ್ರೆ ದುಡ್ಡು ಅದಕ್ಕೆ ಉರಿತಾ ಇದೆ ಚೆನ್ನಾಗಿ. ಇಬ್ರದಲ್ವಾ ಅದಕ್ಕೆ ಉರಿತಾ ಇದೆ. ಇಬ್ಬರದಲ್ಲ 3 ಜನ ಸುರು ಬಿಡ್ತಲ್ಲ ಇದು. ಕೋಣ ಏನಂದ್ರೆ ಇವಾಗ ಈ ತಿಂಗಳು ಬರ್ಡೇಲಿ ಹೆಂಗಿದೆ ಅಂದರೆ ಇವತ್ತು ತುಳಸಿ ಬರ್ಡೇನಾ, ನಾಳೆ ನಮ್ಮ ಅಕ್ಕನ ಬರ್ಡೇ 17ನೇ ತಾರೀಕು. 18ನೇ ತಾರೀಕು ಬಂದು ಅವನದು ಲೋಹಿತ್ ಬರ್ಡೇ. ಅವನೆಲ್ಲ ಮುಂಬೈಗೆ ಹೋಗ್ತಾನಂತೆ. ಅವನಿಗೆ ಅದಕ್ಕೆ ಇವತ್ತೇ ಮಾಡ್ಬೇಡ ಅಂತ ಮಾಡ್ತಾಯಿದ್ದೀವಿ. ಆ್ಯಂಡ್ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡಬೇಕು ಅಂತ ಇದ್ದೀನಿ. ಎಲ್ಲರಿಗೂ ಒನ್ಸ್ ಅಗೇನ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಇವರಿಗೂ. ಆ್ಯಂಡ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕೆ ಹೋಗಬೇಡಿ. ಲವ್ ಯು ಆಲ್. ಬಾಯ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.